जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಸಲ್ಲಿಸುತ್ತಾ ಇಂದಿನ 2 ಏಪ್ರಿಲ್ ಶ್ರೀ ಮಹಾರಾಜರ ಪ್ರವಚನ ಸತ್ಸಂಗತಿಯ 2 ಪ್ರಕಾರಗಳು. ಸತ್ಸಂಗತಿಯ 2 ಪ್ರಕಾರಗಳು ನಿನ್ನೆ ಹೇಳಿದ್ರು. ಜೀವನದಲ್ಲಿ ಸಹವಾಸಕ್ಕೆ ಅತ್ಯಂತ ಮಹತ್ವವಿದೆ. ಯಾಕಪ್ಪ ಮಹತ್ವ ಇದೆ? ಯಾಕೆಂದರೆ ವಿತ್ ಹೂಮ್ ಸೊ ಎವರ್ ಯು ಕಮ್ ಇನ್ ಟು ಕಾಂಟ್ಯಾಕ್ಟ್, ಅವ್ರ ಎನರ್ಜಿ ಲೆವೆಲ್ಸ್ ಹೆಂಗಿರುತ್ತೋ, ಅವರು ಸಹವಾಸ ಮಾಡಿದಾಗ ಅವ್ರ ಎನರ್ಜಿ ಸೂಕ್ಷ್ಮವಾಗಿ ಅವ್ರ ಎನರ್ಜಿ ನಮಗೂ ಬಡಿಯುತ್ತದೆ. ಅದಕ್ಕೆ ವಿಚಾರ ಮಾಡಿ ಸಂಘ ಮಾಡಬೇಕು ನಾವು. ಫಿಸಿಕ್ಸಲ್ಲಿ ಒಂದು ಲಾ ಉಂಟು, ನ್ಯೂಟನ್ಸ್ ಲಾ. ವಾಟ್? ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರಮ್ ಟು ಅನದರ್. ಊರ್ಜಾ ಶಕ್ತಿನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಮಾಡಬಹುದು. ಹಾಗಾಗಿ ನಾವು ಯಾರು ಸಂಘ ಮಾಡ್ತೀವೋ ಅವ್ರ ಸಂಘದಲ್ಲಿ ಅವರ ಎನರ್ಜಿ ಸೂಕ್ಷ್ಮವಾದ ಊರ್ಜಾ ಶಕ್ತಿ, ನಮ್ಮಲ್ಲಿರುವ ಸೂಕ್ಷ್ಮವಾದ ಊರ್ಜಾ ಶಕ್ತಿ ಆದಾನ ಪ್ರದಾನ ಆದಾಗ ಅವ್ರ ಜೊತೆ ಸಂಘ ಮಾಡಿ ಮಾಡಿ ಅವ್ರ ಥರನೇ ವಿಚಾರಧಾರೆ ನಮ್ದಾಗೋಗುತ್ತೆ. ಸಂತರು ಸತ್ಪುರುಷರ ಸಂಘ ಮಾಡಿದ್ರೆ ಅವ್ರ ಥರವಾದ ನಮ್ಮ ಉನ್ನತ ವಿಚಾರಕ್ಕೆ ಆ ಹಾದಿಯಲ್ಲಿ ನಾವು ಹೊರಟೋಗ್ತೀವಿ. ಎಲ್ಲರೂ ಬೇರೆಯವ್ರ ಸಂಘ ಮಾಡಿದ್ರೆ, ಪ್ರಾಪಂಚಿಕ ಜನರ ಸಂಘ ಮಾಡಿದ್ರೆ ಅವ್ರ ಪ್ರಾಪಂಚಿಕ ವಿಷಯದ ಬಗ್ಗೆನೇ ಅವ್ರ ಜೊತೆ ಸಂಘ ಮಾಡ್ತಾ ಅವ್ರ ಥರ ನಮ್ಮ ಮನಸ್ಸಾಗೋಗುತ್ತೆ. ಅದಕ್ಕೆ ವಿಚಾರ ಮಾಡಬೇಕು. ಅದಕ್ಕೆ ಯಾವ ಪ್ರಕಾರದ ಸಂಗತಿ ಇದೆಯಪ್ಪ ಸತ್ಸಂಗತಿ? ಸತ್ಸಂಗತಿಯು ಅತ್ಯಂತ ಮಹತ್ವವಾದ ಪರಿಣಾಮವು ಮಾಡುತ್ತದೆ. ಸತ್ಪುರುಷರ ಸಹವಾಸವು 2 ಪ್ರಕಾರದಿಂದ ಆಗಲು ಶಕ್ಯವಿದೆ. ಸತ್ಪುರುಷರ ಸಹವಾಸ ಬೈ 2 ways. 1, ಸತ್ಪುರುಷರ ದೇಹದ ಸಹವಾಸ. 2 ಸತ್ಪುರುಷರು ಹೇಳಿದ ಸಾಧನೆ ಮಾಡುತ್ತಾ ಇರುವುದರ ಮೂಲಕ ಆಗುವ ಸಹವಾಸ. ದೈಹಿಕವಾಗಿ ಒಂದು ಸಹವಾಸ, ಇನ್ನೊಂದು ಅವ್ರು ಹೇಳ್ಕೊಟ್ಟಿರೋ ಸಾಧನೆ, ಅವ್ರು ಏನೇನು ಸಾಧನೆ ಮಾಡಿಕೊಡ್ತಾರೋ ಅದರ ಮೂಲಕ ನಾವು ಅವ್ರ ಸಹವಾಸ ಅಂದರೆ ಸೂಕ್ಷ್ಮವಾಗಿ ಅವ್ರ ಸಹವಾಸ ಮಾಡೋದು. ಒಂದು ಸ್ಥೂಲವಾಗಿ ಸಹವಾಸ ಮಾಡೋದು, ಇನ್ನೊಂದು ಸೂಕ್ಷ್ಮವಾಗಿ ಆಂತರಿಕವಾಗಿ ಅವ್ರ ಸಹವಾಸವನ್ನು ಸದಾ ಮಾಡುವುದು. ಇವುಗಳಲ್ಲಿ ಮೊದಲನೆಯ ಅಂದರೆ ಸತ್ಪುರುಷರ ದೇಹದ ಸಹವಾಸ ಪ್ರಾಪ್ತ ಆಗುವುದು ಬಹಳ ಕಠಿಣ ಹಾಗೂ ದುರ್ಲಭವಾಗಿರುತ್ತದೆ. ಅವರು ಒಂದು ಇರ್ತಾರೆ ಅಥವಾ ಅವ್ರು ಹಿಮಾಲಯದಲ್ಲಿರ್ತಾರೆ, ನಾವಿಲ್ಲಿ ಎಲ್ಲೋ ಬೇರೆ ಊರಲ್ಲಿ ಇರ್ತೀವಿ. ಆವಾಗ ಅವ್ರು ಸಹವಾಸ ಮಾಡೋದು ಅತ್ಯಂತ ದುರ್ಲಭ ಇರುತ್ತದೆ. ದುರ್ಲಭ ಅಂದರೆ ಇಟ್ಸ್ ವೆರಿ ವೆರಿ ಪ್ರೇಷಿಯಸ್ ಆ್ಯಂಡ್ ರೇರ್. ಏಕೆಂದರೆ ನಿಜವಾದ ಸತ್ಪುರುಷರನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಿರುತ್ತದೆ. ಅಲ್ಲದೆ ಎಷ್ಟೋ ವೇಳೆ ಅವರು ಹೊರಗಿನ ವ್ಯವಹಾರವನ್ನು ನೋಡಿ ಮನಸ್ಸಿನಲ್ಲಿ ವಿಕಲ್ಪ ಬರುವುದು ಸಂಭವಿರುತ್ತದೆ. ವಿಕಲ್ಪ ಬರುತ್ತೆ. ಸತ್ಪುರುಷರ ಒಂದು ಹೊರಗಡೆ ಬಾಹ್ಯ ನೋಟ ನೋಡಿದ್ರೆ, ನಮ್ಮನ್ನು ಅವ್ರು ನೋಡಿದ್ರೆ ವಿಕಲ್ಪ. ನಮ್ಮ ಕಲ್ಪನೆ ಎಷ್ಟಿರುತ್ತೆ ಲಿಮಿಟೆಡ್ ನಾಲೆಜಲ್ಲಿ. ಸತ್ಪುರುಷರು ಸಿದ್ಧರು ಅಂದರೆ ಅವ್ರು ಕಾವಿ ಬಟ್ಟೆ ಹಾಕ್ಕೊಳ್ಳೋರು, ಅವ್ರು ಇಂಥ ವಸ್ತ್ರ ಹಾಕ್ಕೊಂಡ್ರೆ ಮಾತ್ರ ಅವ್ರ ಗುರುಗಳಿರ್ತಾರೆ, ಸದ್ಗುರುಗಳಿರ್ತಾರೆ ಅಂತ. ಆದರೆ ಅವರು ಬಾಹ್ಯ ನೋಟದಿಂದ ಅಲ್ಲ, ಅವರ ಆಂತರಿಕದಲ್ಲಿ ಸಾಧನೆಯಿಂದ ಅವ್ರ ಸದ್ಗುರುಗಳು ಸಿದ್ಧರು ಆಗಿರ್ತಾರೆ. ಅವರು ನಮ್ಮ ಗುರು ಮಹಾರಾಜರು ಮೈಸೂರಲ್ಲಿ ಉಪಾಸನಾ ಕೇಂದ್ರಕ್ಕೆ ಹೋಗ್ತಿದ್ರು, ರಾಮನಾಮ ಜಪ ಮಾಡೋಕ್ಕಲ್ಲಿ. ಆ ಉಪಾಸನಾ ಕೇಂದ್ರದಲ್ಲಿ ನಮ್ಮ ಕಾಕಾನೂ ಬರ್ತಿದ್ರು. ನಮ್ಮ ಕಾಕ ಅವರು ನೋಡಿಬಿಟ್ಟು ಯಾವಾಗ ಗುರುಗಳು ಅಂತ ಹೇಳಿದಾಗ ಅವರು ನಂಬಲಿಕ್ಕೆ ಆಗಲಿಲ್ಲ. ಅವರು ಒಂದು ಟೀ ಶರ್ಟು ಹಾಕ್ಕೊಂಡು ಸಾಮಾನ್ಯವಾಗಿ ಪ್ಯಾಂಟ್ ಹಾಕ್ಕೊಂಡು ಬರ್ತಿದ್ರು. ಅವರೇ ಚಾಪೆ ಹಾಸ್ತಿದ್ರು, ಎಲ್ಲರಿಗೂ ಪ್ರಸಾದ ಹಂಚ್ತಿದ್ರು. ಆಮೇಲೆ ಎಲ್ಲ ಚಾಪೆ ಎಲ್ಲ ಗುಂಡಾಳ ಮಾಡೋದನ್ನು ಇಟ್ಟು ಬಿಡ್ತಿದ್ರು. ಇವರು ನಿಮ್ಮ ಗುರುಗಳ, ಇವ್ರು ನಿಮ್ಮ ಸದ್ಗುರುಗಳ ಅನ್ನೋದು ಅವ್ರಿಗೆ ಆಶ್ಚರ್ಯ ಆಗೋಯ್ತು ಅವರಿಗೆ. ಯಾಕೆಂದರೆ ಅದು ಬಾಹ್ಯ ವರ್ತನೆ ಅಲ್ಲ, ಅದು ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಲ್ಲ. ಎಲೆ ಮರದ ಕಾಯಿದಂತೆ ಅವರು ಯಾವಾಗಲೂ ಬದುಕ್ತಾ ಇರ್ತಾರೆ. ಸಿದ್ಧರು ಸತ್ಪುರುಷರು ಎಲೆ ಮರದ ಕಾಯಿ ಅಂತ ಇರ್ತಾರೆ. ಒಂದು ವೇಳೆ ತಿಳಿಯದೆ ಢೋಂಗಿ ಮನುಷ್ಯನ ಸಹವಾಸವು ಪ್ರಾಪ್ತವಾದರೆ ಅವನ ಸಹವಾಸದಿಂದ ಹಾನಿಯೇ ಉಂಟಾಗಬಹುದು. ಈಗೆಲ್ಲ ಫ್ಯಾಷನಲ್ಲಿ ಅವರೆಲ್ಲ ಇದು ಮಾಡ್ತಾರಲ್ವ, ನಾವೆಲ್ಲ 5 ನಿಮಿಷದಲ್ಲಿ ನಿಮಗೆ ಹೇಳ್ಕೊಡ್ತೀವಿ, ಸಾಧುಗಳು ಸಂತರಾಗಿಬಿಟ್ಟಿದ್ದೀವಿ ಅಂತ. ಅವ್ರ ಢೋಂಗಿಯರ ಸಹವಾಸ ಉಂಟಾದರೆ ನಮಗೆ ಹಾನಿಯಾಗುತ್ತದೆ. ಅಂದರೆ ಜೀವನದ ನಿಜವಾದ ಉದ್ದೇಶ ಗೊತ್ತಾಗಲ್ಲ. ಅವ್ರ ಸ್ವಾರ್ಥ ಸಾಧಿಸ್ಕೊಂಡು ಅವ್ರ ಸ್ವಾರ್ಥ ಸಾಧಿಸ್ಲಿಕ್ಕೆ ಬಂದಿರ್ತಾರೆ, ನಮ್ಮ ಉದ್ಧಾರ ಆಗೋದಿಲ್ಲ. ಆದ್ದರಿಂದ ಮೊದಲನೆಯ ಅಂದರೆ ಸತ್ಪುರುಷರ ದೇಹ ಸಹವಾಸದ ಮಾರ್ಗವು ಎಷ್ಟು ವೇಳೆ ಅನರ್ಥಕವಾಗುವ ಸಂಭವ ಇರುತ್ತದೆ. ಎರಡನೆಯ ಮಾರ್ಗದಿಂದ ಹೋಗುವುದರಲ್ಲಿ ಅಂದರೆ ಅವರ ಹೇಳಿದ ಸಾಧನೆ ಮಾಡುವುದರಲ್ಲಿ ಕಿಂಚಿತ್ತು ಅನರ್ಥ ಇರುವುದಿಲ್ಲ. ಸಮರ್ಥರಿಗೆ ಶ್ರೀಧರ್ ಸ್ವಾಮಿಗೆ ಸಮರ್ಥರು ಹೋಗಿ 200 ವರ್ಷ ಆದಮೇಲೆ ಅವರು ಸಾಧನೆ ಮುಖಾಂತರ ದರ್ಶನ ಕೊಡ್ತಾರೆ ಅವರಿಗೆ.
ಪ್ರತ್ಯಕ್ಷ ದರ್ಶನ ಕೊಡ್ತಾರೆ, ಆದರೆ ಸಾಧನೆ ಮುಖಾಂತರ ಅವರು ಸಹವಾಸದಲ್ಲಿರ್ತಾರೆ. ಏಕೆಂದರೆ ನಿಜವಾದ ಸಾಧುವೇ ಆಗಲಿ ಅಥವಾ ಢೋಂಗಿ ಸಾಧುವೇ ಆಗಲಿ, ಯಾರೇ ಆದರೂ ಎರಡನೆಯವರಿಗೆ ಹೇಳುವಾಗ ಯೋಗ್ಯವಾದದ್ದನ್ನೇ ಹೇಳಬೇಕಾಗುತ್ತದೆ. ಅವನು ಢೋಂಗಿಯಾಗಿದ್ದರೂ ಕೂಡ ತನ್ನ ಢೋಂಗಿಯತನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಯೋಗ್ಯವನ್ನೇ ಹೇಳಬೇಕಾಗುತ್ತದೆ. ಸಾಧಕನು ಶುದ್ಧ ಭಾವನೆಯಿಂದ ಆ ಸಾಧನೆಯನ್ನು ಮಾಡಿದ್ದೇ ಆದರೆ ಅವನಿಗೆ ಸತ್ಸಂಗತಿಯು ಪ್ರಾಪ್ತವಾದಂತಾಗಿ ಅವನ ಉದ್ದೇಶವು ಸಫಲವಾಗುತ್ತೆ. ಸಾಧಕನಿಗೆ ಏನಪ್ಪ ಉದ್ದೇಶ ಇರಬೇಕು? ಜೀವನದಲ್ಲಿ ಗುರಿ ಭಗವಂತನ ಪ್ರಾಪ್ತಿ. ಸಾಧಕನಿಂದ ಶಿಷ್ಯ, ಶಿಷ್ಯನಿಂದ ಸತಶಿಷ್ಯ, ಸತಶಿಷ್ಯನಿಂದ ಆತ್ಮನ ಸ್ಥಿತಿಯಲ್ಲಿ ನೆಲೆಸುವುದು. ಏನಪ್ಪ ಹಿಂಗಾದರೆ ಸಾಧಕನಿಂದ ಎಷ್ಟೊಂದು 4 ಥರದ್ದು ಸಾಧನ ಚತುಷ್ಟಯ ಮಾಡಬೇಕಾಗುತ್ತೆ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ, ಮುಮುಕ್ಷತ್ವವನ್ನು ಕರಗತ ಮಾಡಿಕೊಂಡು ಆಮೇಲೆ ಅವನು ಶಿಷ್ಯನಾಗಲಿಕ್ಕೆ ಯೋಗ್ಯನಾಗ್ತಾನೆ. ಶಿಷ್ಯನಾದವನು ಮತ್ತೆ ಗುರು ಹೇಳ್ಕೊಟ್ಟಿದ್ದ ಕಟ್ಟು ನಿಟ್ಟು ನೇಮ ನಿಷ್ಠೆ ಗುರುನಾಥನ್ ಬಿಟ್ಟು ಇನ್ನೊಬ್ಬರು ಇಲ್ಲ ಅಂದಾಗ ಅವನು ಸತಶಿಷ್ಯನಾಗಲಿಕ್ಕೆ ಯೋಗ್ಯನಾಗ್ತಾನೆ. ಅನ್ಯ ಇತಿಹಿ ಅನನ್ಯಃ ಅನನ್ಯಾಶ್ಚಿಂತೆಯಂತೋ ಮಾಮ್ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅನನ್ಯಾಶ್ಚಿಂತೆಯಂತೋ ಮಾಮ್ ಅಂದರೆ ಏನು? ಅನ್ಯರೆಲ್ಲರನ್ನೂ ನಿನ್ನ ಮನಸ್ಸಿನಿಂದ ತ್ಯಜಿಸಿ ಕೇವಲ ನನ್ನ ಚಿಂತಿಸುವುದು, ನನ್ನ ಭಜಿಸುವುದು, ನನ್ನನ್ನು ಪ್ರಾರ್ಥಿಸುವುದು ಅಂಥವ್ರು ಯಾರು ಮಾಡ್ತಾರೋ ಅಂಥರ ಯೋಗಕ್ಷೇಮವನ್ನು ನಾನು ವಹಾಮ್ಯಹಂ, ನಾನು ನೋಡಿಕೊಳ್ಳುತ್ತೇನೆ. ಅನ್ಯ ಇತಿಹಿ ಅನನ್ಯಃ, ಅನ್ಯರೆಲ್ಲರನ್ನೂ ತ್ಯಜಿಸ್ಬೇಕು ನಾವು ಫಸ್ಟು. ನಾವು ಯಾರನ್ನೂ ತ್ಯಜಿಸೇ ಇರೋದಿಲ್ಲ. ನಾವು ಶಿಷ್ಯರೆಲ್ಲಿಂದ ಆಗ್ಲಿಕ್ಕೆ ಸಾಧ್ಯ? ನಾವು ಯಾರನ್ನೂ ತ್ಯಜಿಸಿಲ್ಲ ಇಲ್ಲಿ ತನಕ. ಸುಳ್ಳೇ ಹೇಳ್ತೀವಿ, ನಾವೆಲ್ಲ ಬಿಟ್ಟಿದ್ದೀವಿ. ಹಂಗೆ ಯಾರು ಹೇಳ್ತಾರೋ ಅವ್ರು ಫಸ್ಟ್ ಯಾರನ್ನೂ ಬಿಟ್ಟಿರೋದಿಲ್ಲ. ಅವರು ಸುದೈವದಿಂದ ನಿಜವಾದ ಸತ್ಪುರುಷರ ದೇಹ ಸಹವಾಸವು ಪ್ರಾಪ್ತವಾದರೆ ಸಾಧಕನ ಕಾರ್ಯವು ಅವನಿಗೆ ತಿಳಿಯದಂತೆಯೇ ಸಿದ್ಧವಾಗುತ್ತದೆ. ಸುದೈವದಿಂದ ಅಂಥ ಗುರು ಸಿಕ್ಕಿದ್ರೆ ನಮ್ಮ ಕಾರ್ಯ ಆಗೋಗಿರುತ್ತೆ, ಆದರೆ ನಮಗೆ ಗೊತ್ತಾಗಿರುತ್ತೆ ಅವ್ನು ನಮ್ಮ ಕಾರ್ಯ ಮಾಡಿದ್ದಾನೆ ಅಂತ. ನಾವು ಯಾವ ವಾಹನದ ಆಶ್ರಯ ಹೊಂದುದೇವೋ ಆ ವಾಹನದ ವೇಗವು ನಮ್ಮದ್ದಂತೆ ಆಗುತ್ತದೆ. ಆ ವಾಹನದಲ್ಲಿ ನಿಶ್ಚಲವಾಗಿ ಕುಳಿತುಕೊಳ್ಳುವುದೇ ನಾವು ಮಾಡಬೇಕಾದ ಕಾರ್ಯವಾಗುತ್ತದೆ. ಏರೋಪ್ಲೇನಲ್ಲಿ ಹೋದರೆ ಏರೋಪ್ಲೇನ್ ವೇಗ ನಮ್ಮ ವೇಗ ಆಗುತ್ತೆ, 1 ತಾಸಲ್ಲಿ ಮುಟ್ತೀವಿ. ಹಡಗಲ್ಲಿ ಹೋದರೆ 1 ತಿಂಗಳಾಗತ್ತೆ, ಟ್ರೈನಲ್ಲಿ ಹೋದರೆ 1 ದಿವಸ ಆಗುತ್ತೆ. ಸೊ ಯಾವ ವೆಹಿಕಲ್ ನಾವು ಅವಲಂಬಿಸುತ್ತೇವೋ ಆ ವೆಹಿಕಲ್ನ ಸ್ಪೀಡು ನಮ್ಮ ಸ್ಪೀಡ್ ಆಗೋಗುತ್ತೆ. ಅದರಂತೆ ನಾವು ನಿಜವಾದ ಸತ್ಪುರುಷರ ಹತ್ತಿರ ಕೇವಲ ಬಿದ್ದಿಕೊಂಡು ಇರಬೇಕು. ಕೋಟ್ ಆ್ಯಂಡ್ ಕೋಟ್ ಏನು ಹೇಳ್ತಿದ್ದಾರೆ ಶ್ರೀ ಮಹಾರಾಜರು? ಬಿದ್ದಿಕೊಂಡು ಇರಬೇಕು. ನಾವು ಬಿದ್ದಿರಬೇಕು ಅವ್ರ ಪಾದದಲ್ಲಿ. ಯಾರು? ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಇಸ್ಕೋ ತಾಲಾ ಚಾಬಿ ಲಗಾಕೆ ಓ ಚಾಬಿ ಉಸ್ಕೆ ಪಾದ ಮೇ, ಅವನ ಪಾದದಲ್ಲಿ ಬೀಚಾಕ್ ಬಿಡ್ಬೇಕಪ್ಪ. ನನ್ನ ತಲೆ ಬುದ್ಧಿ ಉಪಯೋಗಿಸಿಲ್ಲ, ನಿನ್ನ ತಲೆ ಬುದ್ಧಿಯಿಂದ ಕೆಲಸ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕೆ ಅವ್ರ ಹತ್ರ ನಾವು ಬಿದ್ದಿರಬೇಕು. ಸತ್ಪುರುಷರ ಸಹವಾಸದಲ್ಲಿ ನಾವು ಮಾಡುವಂಥದ್ದೇನೂ ಇರುವುದಿಲ್ಲ. ನಾವೇನು ಮಾಡಬೇಕಾಗಿಲ್ಲ, ಯಾಕೆಂದರೆ ಅವನೇ ಎಲ್ಲ ಮಾಡ್ತಿರ್ತಾನೆ. ನಾನೇನಾದ್ರು ಮಾಡ್ತೀನಿ ಅದು ನನ್ನ ಭ್ರಾಂತಿ, ನಾನು ಮಾಡ್ತಾ ಇದ್ದೀನಿ ಅಹಂಕಾರ, ದೇಹಾಭಿಮಾನ. ಅವನ ಹತ್ರ ಹೋಗಿ ಏನು ಮಾಡಬೇಕು? ನಾವು ಬಿದ್ದಿರಬೇಕು. ಅವನೆಲ್ಲ ಕೆಲಸ ನಮ್ಮದು ಒಳಗಿಂದೆಲ್ಲ ಆಂತರಿಕ ಸಫಾಯಿ ಝಾಡ್ ಪೋಚ್ ಎಲ್ಲ ಮಾಡ್ತಿರ್ತಾನೆ ಅವನು. ಯಾಕೆಂದರೆ ನಾವು ಅದಕ್ಕಾಗಿ ಅವನ ಹತ್ರ ಹೋಗಿರೋದು. ನಮ್ಮ ಆಂತರಿಕ ವಾಸನೆಗಳನ್ನು ನೋಡಿ ಅವನದರ ಅನುಸಾರವಾಗಿ ನಮಗೆ ಸಾಧನೆಯನ್ನು ಕೊಟ್ಟು ಎಲ್ಲವೂ ಉದ್ಧಾರ ಅವನೇ ಮಾಡ್ತಿರ್ತಾನೆ. ನಾವು ಹೋಗಿ ಅವನ ಹತ್ರ ಕೇವಲ ಬಿದ್ದಿರಬೇಕು. ಅಲ್ಲಿ ಕೇವಲ ನಮ್ಮ ಅಸ್ತಿತ್ವ ಮಾತ್ರ ಇರಬೇಕು. ಆದ್ದರಿಂದ ನಮ್ಮ ಅಹಂಕಾರಕ್ಕೆ ಅವಕಾಶವಿಲ್ಲದಂತಾಗಿ ವಾಸನಾಕ್ಷಯ ಆಗಲು ಬಹಳ ಸಹಾಯವಾಗುತ್ತದೆ. ಶ್ರೀ ತುಕಾರಾಮ್ ಮಹಾರಾಜರು ಭಗವಂತನ ಹತ್ತಿರ ಧನ ಸಂಪತ್ತಿ ಕೇಳಲಿಲ್ಲ, ಮುಕ್ತಿಯನ್ನು ಕೊಡಬೇಕು ಅನ್ನಲಿಲ್ಲ, ಕೇವಲ ಸತ್ಸಂಗತಿಯನ್ನು ಮಾತ್ರ ಕೊಡು ಎಂದು ಕೇಳಿದರು. ಏನು ಕೇಳಬೇಕು ನಾವು? ಬರೀ ಸತ್ಸಂಗತಿ ಕೊಡಪ್ಪ. ತುಕಾರಾಮ್ ಮಹಾರಾಜರು ಏನು ಕೇಳಿದ್ರು? ನಮಗೆ ಸತ್ಸಂಗತಿದಲ್ಲಿ ನಾವು ಬಿದ್ದಿದ್ರೆ ಗುರು ಡೈರೆಕ್ಟಾಗಿ ನಮಗೆ ಆಟೋಮೆಟಿಕಲಿ ಸ್ಪೀಡಿಲಿ ನಮ್ಗೆ ಉದ್ಧಾರ ಮಾಡಿಬಿಡ್ತಾನೆ. ಇನ್ನೇನು ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಸತ್ಸಂಗತಿಯಿಂದ ನಾಮ ತೆಗೆದುಕೊಳ್ಳುವ ಬುದ್ಧಿಯಾಗುತ್ತದೆ. ಬುದ್ಧಿಯನ್ನು ಸ್ಥಿರವಾಗಿಡುವುದು ಕೇವಲ ನಾಮದಿಂದಲೇ ಸಾಧಿಸುತ್ತದೆ. ಕಿರಿಕುಂಟಾಯಿತು, ಮನಸ್ಸು ಚಂಚಲ ಆಯಿತು, ಇದೆಲ್ಲ ಆಗುವುದಿಲ್ಲ. ಬುದ್ಧಿ ಸ್ಥಿರವಾಗಿರುತ್ತದೆ. ನಾಮವು ಅವಶ್ಯವಿದ್ದಷ್ಟನ್ನು ಇಟ್ಟು ಉಳಿದಿದ್ದನ್ನು ನಷ್ಟ ಮಾಡಿ ಬಿಡುತ್ತದೆ. ಆದರೆ ನಾವು ಅದನ್ನು ಅನನ್ಯ ಭಾವದಿಂದ ತೆಗೆದುಕೊಳ್ಳಬೇಕು. ನಾಮ ತೆಗೆದುಕೊಳ್ಳುತ್ತಾ ಬುದ್ಧಿಯು
ಸ್ಥಿರತೆ ಉಂಟಾಗುತ್ತದೆ ಹಾಗೂ ಮನಸ್ಸಿನಲ್ಲಿ ವಿಕಲ್ಪಗಳು ಬರದೆ ಸತ್ಪುರುಷರ ದೇಹ ಸಹವಾಸದ ನಿಜವಾದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ನಿಜವಾಗಿಯೂ ದೇಹ ಸತ್ಪುರುಷರ ಹತ್ರ ಹೋಗಾಗಿ ಏನು ಲಾಭ ಸಿಗಬೇಕಾಗಿದೆಯೋ ಅದು ಖಂಡಿತವಾಗಲೂ ಸಿಗುತ್ತದೆ. ಗುರುಗಳು ಹೇಳ್ತಿದ್ರು, ನನ್ನ ಪಾದ ಗೀದ ಒತ್ತಬೇಡ್ರಿ, ಬಂದು ನಿಮಗೇನೂ ಸಿಗೋದಿಲ್ಲ. ನಿಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ರಿ. ಒಳಗೊಂದು ಹೊರಗೊಂದು ಬೂಟಾಟಿಕೆ ನಾಟಕ ಮಾಡಬೇಡಿ. ಒಳಗೊಂದು ಮಾತಾಡಿ ನಡೀತಾ ಇರುತ್ತೆ ನಿಮ್ಮದು, ಹೊರಗಡೆ ಬಾಯಿಂದ ಏನೋ ಉಚ್ಚಾರ ಮಾಡ್ತಿರ್ತೀರ. ನಾನು ಒಳಗಿಂದ ನೋಡ್ತಿರ್ತೀನಿ, ಬಾಯಿಂದ ಉಚ್ಚಾರ ಶಬ್ದದ ಕಡೆ ನನ್ನ ಗಮನ ಇರೋದಿಲ್ಲ. ಹಾಗಾಗಿ ನಾನು ಬಂದು ಪಾದ ಹಿಡ್ಕೊಂಡು ಒತ್ತಿ ಅದಕ್ಕೆ ಎಣ್ಣೆ ಹಚ್ತೀವಿ, ಏನಾದ್ರು ಮಾಡ್ತೀವಿ ಅಂದರೆ ಏನೂ ಮಾಡಬೇಡಿ, ನನ್ನ ಕಾಲೇ ಮುಟ್ಟಬೇಡ್ರಿ ಅಂತಿದ್ರು. ನಿಮ್ಮ ಕೊಳೆಗಳೆಲ್ಲ ನನಗೆ ತಂದು ಅಂಟಿಸ್ಬೇಡಿ ಅಂತ ಹೇಳ್ತಿದ್ರು. ಯಾಕೆಂದರೆ ನಾವು ಮಾಡೋದೇ ಅದು. ನಾವು ಅವ್ನ ಕಾಲು ಒತ್ತಿಬಿಟ್ರೆ ನಮಗೇನೋ ಸಿಕ್ಕಿಬಿಡುತ್ತೆ. ಅವನಂತಾನೆ ನನ್ನ ಕಾಲು ಒತ್ತಬೇಡ, ನೀನು ಅಂತರಂಗ ಶುದ್ಧಿ ಮಾಡ್ಕೊ ಅಂತಾನೆ. ಸಾಧನೆ ಕೊಟ್ಟಿದ್ದೀನಲ್ಲ, ಅಂತರಂಗ ಶುದ್ಧಿ ಮಾಡ್ಕೊ. ಸತ್ಸಂಗತಿಯ ಯಾವುದೇ ಕಷ್ಟವಿಲ್ಲದೆ ಭಗವತ್ ಪ್ರಾಪ್ತಿಯಾಗುತ್ತದೆ. ಸತ್ಸಂಗತಿಯಿಂದ ಯಾವುದೇ ಕಷ್ಟವಿಲ್ಲದೆ ಭಗವತ್ ಪ್ರಾಪ್ತಿಯಾಗುತ್ತದೆ. ಸತ್ಸಂಗದಲ್ಲಿ ಸಾಧನೆಯು ತಾನಾಗಿಯೇ ಆಗುತ್ತಾ ಇರುತ್ತದೆ. ಸತ್ಪುರುಷರ ಪೂಜೆಯೊಂದಿಗೆ ಪೂಜೆ, ಭಜನೆಯೊಂದಿಗೆ ಭಜನೆ, ಶ್ರವಣದೊಂದಿಗೆ ಶ್ರವಣ, ಸ್ಮರಣೆಯೊಂದಿಗೆ ಸ್ಮರಣೆ ತಾನಾಗಿಯೇ ಆಗುತ್ತದೆ. ನಾವಲ್ಲೇನೂ ಮಾಡಬೇಕಾಗಿಲ್ಲ. ಅವ್ರು ಕೂತ್ಕೊಂಡೆ ಅವ್ರ ಪ್ರೆಸೆನ್ಸಲ್ಲಿ ಇವೆಲ್ಲವೂ ತಾನೇ ವಿತೌಟ್ ಎಫರ್ಟ್ಲೆಸ್ಲಿ ಸಾಧನೆ ನಮ್ಮದು ನಡೀತಾ ಇರುತ್ತದೆ. ಸತ್ಸಂಗತಿಯಲ್ಲಿ ಸ್ವತಃದ ವಿಸ್ಮರಣೆ ಹಾಗೂ ನಾಮದ ಸ್ಮರಣೆ ಆಗುತ್ತದೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಸತ್ಸಂಗತಿ ಮಾಡಬೇಕು. ಅಲ್ಲಿ ಪ್ರಾರಬ್ಧವನ್ನು ತರಬಾರದು. ನಮ್ಮ ಮನೆಯಲ್ಲಿ ಭಾಳ ಕೆಲಸ ಇದೆ ರೀ, ನನಗೆ ಸತ್ಸಂಗಕ್ಕೆ ಹೋಗೋಕ್ಕಾಗಲ್ಲ ರೀ, ಏನು ರೀ ಬೇಬಿ ಸಿಟ್ಟಿಂಗ್ ಮಾಡಬೇಕು, ಇವೆಲ್ಲ ಪ್ರಾರಬ್ಧದ ಸಬೂಬುಗಳನ್ನು ತರಬಾರ್ದು. ಅದನ್ನು ಪಡ್ಕೋಬೇಕು. ಆ ವಸ್ತುವನ್ನು ಪರಮಾತ್ಮನ ಪಡ್ಕೋಬೇಕು ಅಂದರೆ ಪ್ರಯತ್ನಪೂರ್ವಕವಾಗಿ ಸತ್ಸಂಗತಿ ಮಾಡಬೇಕು. ಪ್ರಯತ್ನಪೂರ್ವಕ ಮಾಡಲೇಬೇಕು. ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್ ದೇರ್. ವೈ? ಬಿಕಾಸ್ ಯು ವಾಂಟ್ ದಟ್. ಬೇಡ, ನಮಗೇನು ಬೇಕಾಗಿಲ್ಲ ರೀ, ನಮ್ಮ ಪಾಡಿಗೆ ನಾವು ಪ್ರಪಂಚದಲ್ಲಿ ಇರ್ಬೋದು. ಅದಕ್ಕೂ ಗುರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸತ್ಸಂಗತಿಯಲ್ಲಿ ಇದ್ದುಕೊಂಡು ನಾಮ ತೆಗೆದುಕೊಂಡಿದ್ದಾದರೆ ದೇಹ ಬುದ್ಧಿಯ ಭಾವನೆಯಿಂದ ಹೊರಗೆ ಬರಲು ಬರುತ್ತದೆ. ದೇಹ ಬುದ್ಧಿ ಅಂದರೆ ಈ ದೇಹ ನಾನು ಇದ್ದೀನಿ, ನಾನೇ ಎಲ್ಲ ಕೆಲಸ ಮಾಡುತ್ತಾ ಇದ್ದೀನಿ. ದೇಹ ಕಂಡುಕೊಂಡ್ಲೆ ಮನಸ್ಸಿಗೆ ಅಂಟ್ಕೊಂಡು ಬುದ್ಧಿ, ಇಂದ್ರಿಯಗಳು ಎಲ್ಲ ನಾವೇ ಮಾಡ್ತಿದ್ದೀವಪ್ಪ, ನೀನೇನು ಇಲ್ಲೇ ಇಲ್ಲ ಅಂತ ಅವನಿಗೆ ಹೇಳ್ತಿರ್ತೀವಿ ನಾವು. ಅವನಂತ ನನ್ನಿಂದ ನೀವೆಲ್ಲ ಇರೋದು ಅಂತ ಅವನು ಹೇಳ್ತಿರ್ತಾನೆ. ಒಳಗೆ ಕೂತಿರೋನು ಹೇಳ್ತಿರ್ತಾನೆ, ನನ್ನಿಂದ ಈ ದೇಹ ಇರೋದು, ನನ್ನಿಂದ ಈ ಇಂದ್ರಿಯಗಳು ಕೆಲಸ ಮಾಡೋದು, ನನ್ನಿಂದ ಬುದ್ಧಿ ಉಪಯೋಗಿಸ್ತಿದ್ಯಾ, ನನ್ನಿಂದ ಮನಸ್ಸಿಂದ ಮಾತಾಡ್ತಿದ್ಯಾ, ಆದರೆ ನನ್ನ ಅಸ್ತಿತ್ವ ಒಪ್ಕೊಳ್ಳೋಕೆ ನೀ ರೆಡಿ ಇಲ್ಲ. ಅದಕ್ಕೆ ನಮಗೆ ಕಿರುಕು, ನೋವು, ಬೇಜಾರಾಗೋದು. ಅವನು ಹೇಳೋದು ಇದು ನಾನು, ನನ್ನಿಂದ ಇವೆಲ್ಲ ಇರೋದು, ಇವುಗಳಿಂದ ನಾನಿಲ್ಲ ಅಂತ. ಅದಕ್ಕೆ ಈ ದೇಹ ಬುದ್ಧಿಯಿಂದ ನಾವು ಆಚೆ ಬರಲಿಕ್ಕೆ ಸಹಾಯ ಉಂಟಾಗುತ್ತೆ. ಇಂದಿನ ಬೋಧವಚನ, ಸತ್ಪುರುಷರಿಗೆ ಏನು ರುಚಿಸುತ್ತದೆಯೋ ಅದು ನಮಗೆ ರುಚಿಸುವುದೇ ಅವರ ನಿಜವಾದ ಸಹವಾಸವಾದಂತೆ. ಅವ್ರಿಗೇನು ರುಚಿಸುತ್ತದೆಯೋ ಥಾರಿರಾಯಿಸೋ ಮಾರಿರಾಯಿ ಅದಾಗಿದ್ದೇ ಆದರೆ ಅವಾಗ ನಿಜವಾಗಿಯೂ ನಾವು ಅವ್ರ ಸಹವಾಸ ಮಾಡದಂತೆ, ಅವ್ರ ಸಂಘದಲ್ಲಿ ಇದ್ದಂತೆ, ಅವರ ಸಮಾಗಮ ಮಾಡದಂತೆ ಆಗಿರುತ್ತದೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.